ಹಲ್ಲಿ ಮೈಮೇಲೆ ಬಿದ್ರೆ ದೋಷ ಅಂತಾರೆ. ಆದ್ರೆ ಚಿನ್ನದ ಹಲ್ಲಿ ಮುಟ್ಟಿದ್ರೆ ಸರಿ ಹೋಗುತ್ತೆ ಅಂತಾರೆ. ಯಾಕೆ ನೋಡೋಣ ಬನ್ನಿ. ಈ ನಂಬಿಕೆಯ ಮೂಲ ಇರೋದೇ ಕಂಚಿಪುರದ ವರದರಾಜ ಪೆರಮಾಳ್ ದೇವಸ್ಥಾನದಲ್ಲಿ. ಅಲ್ಲಿನ ಸೀಲಿಂಗ್ ಮೇಲೆ ಚಿನ್ನ, ಬೆಳ್ಳಿ ಹಲ್ಲಿಗಳಿವೆ. ಈ ಕತೆ ಶುರುವಾಗೋದು ಸ್ಕಂದ ಪುರಾಣದಿಂದ. ಸೃಷ್ಟಿಕರ್ತ ಬ್ರಹ್ಮ ಒಂದು ದೊಡ್ಡ ಯಾಗ ಮಾಡೋಕ್ ಮುಂದಾಗ್ತಾನೆ. ಆದರೆ ಪತ್ನಿ ಸರಸ್ವತೀ ದೇವಿ ಜೊತೆಗಿನ ಮನಸ್ತಾಪದಿಂದ ಯಾಗಕ್ಕೆ ಅಡ್ಡಿಯಾಗತ್ತೆ. ಯಾಗಕ್ಕೆ ಅಡ್ಡಿಪಡಿಸಲು ಸರಸ್ವತೀ ನದಿಯಾಗಿ ಬರ್ತಾಳೆ. ಆಗ ವಿಷ್ಣು ಬಂದು ತಡೆದು ಯಾಗದಿಂದ ವರದರಾಜ ಪೆರುಮಾಳ ಉದ್ಭವಿಸ್ತಾನೆ. ಸರಿ, ದೇವಸ್ಥಾನದ ಕಥೆ ಗೊತ್ತಾಯ್ತು. ಆದ್ರೆ ಹಲ್ಲಿ ಎಲ್ಲಿಂದ ಬಂತು? ಆ ಕಥೆ ಶುರುವಾಗೋದು ಗೌತಮ ಋಷಿಯ ಇಬ್ಬರು ಶಿಷ್ಯರಿಂದ. ಅವರು ಪೂಜೆಗೆ ತಂದ ನೀರಿನ ಪಾತ್ರೆಯಲ್ಲೇ ಗೊತ್ತಿಲ್ಲದೆ ಒಂದು ಹಲ್ಲಿ ಬಿದ್ಬಿಡುತ್ತೆ. ಇದು ಋಷಿಗಳ ಕೋಪಕ್ಕೆ ಕಾರಣವಾಗುತ್ತೆ. ಆ ಕೋಪದಲ್ಲಿ ನೀವು ಮುಂದಿನ ಜನ್ಮದಲ್ಲಿ ಹಲ್ಲಿಗಳಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ. ಆಮೇಲೆ ಋಷಿಗಳಿಗೆ ತಾವು ಮಾಡಿದ್ದು ತಪ್ಪು ಅಂತ ಅನಿಸಿ ಶಾಪ ವಿಮೋಚನೆಗೆ ದಾರಿ ತೋರಿಸ್ತಾರೆ. ಶಾಪದ ಪ್ರಕಾರ ಆ ಶಿಷ್ಯರು ಅದೇ ದೇವಸ್ಥಾನದಲ್ಲಿ ಹಲ್ಲಿಗಳಾಗಿ ಹುಟ್ಟಿ ಮುಕ್ತಿಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ಇದೇ ಟೈಮಲ್ಲಿ ಶಾಪಗ್ರಸ್ತ ಇಂದ್ರ ಕೂಡ ಆನೆ ರೂಪದಲ್ಲಿ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಿರ್ತಾನೆ. ಹೀಗೆ ನೋಡಿ, ಒಂದೇ ಕಡೆ ಇಬ್ರು ಶಿಷ್ಯರು ಹಲ್ಲಿಗಳಾಗಿ, ದೇವರಾಜ ಇಂದ್ರ ಆನೆಯಾಗಿ ಶಾಪ ವಿಮೋಚನೆಗಾಗಿ ಕಾಯ್ತಾ ಇರ್ತಾರೆ. ಅವರ ಭಕ್ತಿಗೆ ಮನಸೋತ ವಿಷ್ಣು ಅವರೆಲ್ಲರ ಸಂಕಟವನ್ನ ಕೊನೆಗೊಳಿಸೋಕೆ ನಿರ್ಧರಿಸ್ತಾನೆ. ಒಂದೇ ಕ್ಷಣದಲ್ಲಿ ಇಂದ್ರನಿಗೆ ಮತ್ತು ಆ ಇಬ್ಬರು ಶಿಷ್ಯರಿಗೆ ಶಾಪ ವಿಮೋಚನೆ ಆಗುತ್ತೆ. ಶಾಪದಿಂದ ಮುಕ್ತನಾದ ಇಂದ್ರ ಈ ಘಟನೆಯ ನೆನಪಿಗಾಗಿ ಒಂದು ಸ್ಮಾರಕ ನಿರ್ಮಿಸಲು ಮುಂದಾಗ್ತಾನೆ. ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಚಿನ್ನ ಮತ್ತು ಬೆಳ್ಳಿಯ ಹಲ್ಲಿಗಳನ್ನ ದೇವಸ್ಥಾನದ ಛಾವಣಿ ಮೇಲೆ ಸ್ಥಾಪಿಸ್ತಾನೆ. ಹೇಗಾಗಿ ಈ ಹಲ್ಲಿಗಳನ್ನ ಮುಟ್ಟಿದ್ರೆ ಆ ಶಿಷ್ಯರಿಗೆ ಸಿಕ್ಕಂತೆಯೇ ಶಾಪ ವಿಮೋಚನೆ ಆಗುತ್ತೆ ಅನ್ನೋ ನಂಬಿಕೆ. ನೋಡಿದ್ರಲ್ಲ, ಒಂದು ಸಣ್ಣ ನಂಬಿಕೆ ಹಿಂದೆ ಎಂಥ ದೊಡ್ಡ ಕಥೆ ಇದೆ. ನಮ್ಮ ದೇವಸ್ಥಾನಗಳಲ್ಲಿ ಇಂಥ ಇನ್ನೆಷ್ಟು ರಹಸ್ಯಗಳಿವೆಯೋ.